ಇನ್ನು ಜಾತಿ ಗಣತಿ ಅಧಿಕಾರಿಗಳ ಲೋಪ ಕಂಡಂತಹ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನ ಮನೆಯಲ್ಲಿದ್ರೆ ಬರೆದುಕೊಂಡು ಬರ್ತೀವಿ, ಮನೆಯಲ್ಲಿ ಜನ ಇಲ್ಲ ಅಂದ್ರೆ ಜಾತಿ ಗಣತಿ ಮಾಡೋಕೆ ಹೆಂಗ ಸಾಧ್ಯ? ಮನೆ ಬಳಿ ಬಂದಿದ್ದೇವೆ ಅಂತ ಸ್ಟಿಕ್ಕರ್ ಅಂಟಿಸ್ತೀವಿ, ಸ್ಟಿಕ್ಕರ್ ಅಂಟಿಸಿಲ್ಲ ಅಂದ್ರೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಾತಿ ಗಣತಿ ಲೋಪ ಆಗಿದೆ, ಸ್ಯಾಂಪಲ್ಸ್ ಕಲೆಕ್ಷನ್ ಮೋಸ ಆಗಿದೆ, ಮನೆಗೆ ಬಂದಿಲ್ಲ, ಯಾವುದೋ ರೂಮಲ್ಲಿ ಸಿಸ್ಟಮ್ ಮುಂದೆ ಕುತ್ಕೊಂಡು ಬೇಕಾಬಿಟ್ಟು ಬಾಯಿಗೆ ಬಂದಂಗೆ ನಂಬರ್ಸ್ ಹಾಕಿದ್ದಾರೆ, ನಮ್ಮ ಜಾತಿ ನಂಬರ್ಸ್ನ ಕಡಿಮೆ ತೋರಿಸಿದ್ದಾರೆ, ಇಂಥದ್ದು ಏನೇನೋ ಆರೋಪಗಳಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ಮನೆ ಬಳಿ ಬಂದಿದ್ದೀವಿ, ಅವಾಗ ಜನ ಇರಲಿಲ್ಲ, ಏನು ಮಾಡೋಕ್ಕಾಗುತ್ತೆ? ಮನೆ ಬಳಿ ಬಂದು ಒಂದು ಸೆನ್ಸಸ್ ಆದಮೇಲೆ ಅಂದರೆ ಎಣಿಕೆ ಆದಮೇಲೆ ಯಾವ್ಯಾವ ಇದನ್ನ ಅವ್ರ ಜಾತಿ ಒಂದು ಜನಗಣತಿ ಅಂತ ಕನ್ಸಿಡರ್ ಮಾಡಿಲ್ಲ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಅಲ್ವಾ. ಬಂದು ಹೋದ್ಮೇಲೆ ಒಂದು ಸ್ಟಿಕ್ಕರ್ ಎಲ್ಲ ಹಾಕಿ ಬಂದಿದ್ದೀವಿ, ಈ ಮನೆಗೆ ಬಂದು ನಾವು ಹಿಂಗೆ ಒಂದು ಎಣಿಕೆ ಮಾಡ್ಕೊಂಡು ಹೋಗಿದ್ದೀವಿ ಅಂತ. ಜನ ಮನೇಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಬಿಡಿ, ಮರು ಸಮೀಕ್ಷೆ ಮಾಡ್ತಾರಂತಲ್ಲ. ಈಗ ಮನೆಯಲ್ಲಿ ಜನ ಇಲ್ಲ ಅಂದರೆ ಜಾತಿ ಗಣತಿ ಮಾಡೋಕೆ ಹೆಂಗೆ ಸಾಧ್ಯ? ಮನೆ ಬಳಿ ಬಂದಿದ್ದೀವಿ ಅಂತ ಸ್ಟಿಕ್ಕರ್ ಕೂಡ ಅಂಟಿಸಿ ಬರ್ತಾ ಇದ್ದಾರೆ. ಹೌದು, ಕೆಲವೊಂದು ಮನೆಗಳ ಮುಂದೆ ಇದ್ದಾವೆ, ನೀವು ಗಮನಿಸಿ. ಮನೆಯಲ್ಲಿದ್ರೆ ಅವ್ರನ್ನ ಬರ್ಕೋತೀವಿ, ಮನೆಯಲ್ಲಿದ್ರೆ ಅವ್ರಿಗೆ ನಾವು ಬಂದಿದೀವಿ ಅಂತ ಅನ್ಬೇಕಾಗ ಬಂದೇ ಇಲ್ಲಪ್ಪ ನಮ್ಮ ಮನೆಗೆ ಅಂತೀರಿ. ನಾಳೆ ನೀವು ಕಾಟಾಚಾರಕ್ಕೆ ಯಾಕೆ ಮಾಡ್ತಾರೆ? ನೀವು ಮನೇಲಿ ಇದ್ರೆ ಅವ್ರು ತಗೊಂಡೇ ತಗೋತಾರ, ಅವ್ರ ಹತ್ರ ಮಾಹಿತಿ ತಗೊಂಡ್ಕೋತಾರೆ. ಮನೇಲಿ ಇರ್ಲಿಕ್ಕೆ ಅವ್ರಿಗೆ ನಾವು ಬಂದಿದ್ದೀವಪ್ಪ ಅನ್ನಬೇಕಲ್ಲ. ನಾಳೆ ನೀವೇ ಹೇಳ್ತೀರಿ ಮನೆಗೆ ಬಂದೇ ಇಲ್ಲ ಅಂತೇಳಿ. ಮತ್ತೊಮ್ಮೆ ಬರೋ ಸರ್ವೆ ಮಾಡ್ತಾ ಇದ್ದೀವಲ್ಲ. ಮನೆಯಲ್ಲಿದ್ರೆ ಅವ್ರನ್ನ ಬರ್ಕೋತೀವಿ, ಮನೆಯಲ್ಲಿದ್ರೆ ಅವ್ರಿಗೆ ನಾವು ಬಂದಿದೀವಿ ಅಂತ ಅನ್ಬೇಕಾಗ ಬಂದೇ ಇಲ್ಲಪ್ಪ ನಮ್ಮ ಮನೆಗೆ ಅಂತೀರಿ. ನಾಳೆ ನೀವು ಕಾಟಾಚಾರಕ್ಕೆ ಯಾಕೆ ಮಾಡ್ತಾರೆ? ನೀವು ಮನೇಲಿ ಇದ್ರೆ ಅವ್ರು ತಗೊಂಡೇ ತಗೋತಾರ, ಅವ್ರ ಹತ್ರ ಮಾಹಿತಿ ತಗೊಂಡ್ಕೋತಾರೆ. ಮನೇಲಿ ಇರ್ಲಿಕ್ಕೆ ಅವ್ರಿಗೆ ನಾವು ಬಂದಿದ್ದೀವಪ್ಪ ಅನ್ನಬೇಕಲ್ಲ. ನಾಳೆ ನೀವೇ ಹೇಳ್ತೀರಿ ಮನೆಗೆ ಬಂದೇ ಇಲ್ಲ ಅಂತೇಳಿ. ಮತ್ತೊಮ್ಮೆ ಬರೋ ಸರ್ವೆ ಮಾಡ್ತಾ ಇದ್ದೀವಲ್ಲ. ಮನೆಯಲ್ಲಿದ್ರೆ ಅವ್ರನ್ನ ಬರ್ಕೋತೀವಿ, ಮನೆಯಲ್ಲಿದ್ರೆ ಅವ್ರಿಗೆ ನಾವು ಬಂದಿದೀವಿ ಅಂತ ಅನ್ಬೇಕಾಗ ಬಂದೇ ಇಲ್ಲಪ್ಪ ನಮ್ಮ ಮನೆಗೆ ಅಂತೀರಿ. ನಾಳೆ ನೀವು ಕಾಟಾಚಾರಕ್ಕೆ ಯಾಕೆ ಮಾಡ್ತಾರೆ? ನೀವು ಮನೇಲಿ ಇದ್ರೆ ಅವ್ರು ತಗೊಂಡೇ ತಗೋತಾರ, ಅವ್ರ ಹತ್ರ ಮಾಹಿತಿ ತಗೊಂಡ್ಕೋತಾರೆ. ಮನೆಯಲ್ಲಿ ಓಕೆ, ಎಂ ಬಿ ಪಾಟೀಲ್ ಸಚಿವರು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸ್ಯಾಂಪಲ್ಸ್ ಕಲೆಕ್ಷನ್ ಸರಿಯಾಗಿ ಆಗಿಲ್ಲ ಅನ್ನುವಂತಹ ಆರೋಪ ಇತ್ತಲ್ಲ, ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಇದ್ರೆ ಗಣತಿ ಮಾಡ್ತಾರೆ, ಇಲ್ದೆಲ್ಲ ಇದ್ರೆ ಹೆಂಗೆ ಮಾಡ್ತಾರೆ ಅಂತ. ಇವ್ರು ಯಾವಾಗ ಬರ್ತಾರೆ ಜನ ನಮಗೆ ಹೆಂಗೆ ಗೊತ್ತಿರುತ್ತೆ ಅಂತ ವಾಪಸ್ ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಕೊಡ್ತೀರಿ? ಈಗ ಗಣತಿ ಮಾಡ್ತಾರೆ ಅಂತ ಕೂಲಿಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಮನೇಲೇ ಕೂರಕ್ಕಾಗುತ್ತಾ? ಒಂದು ಪ್ರಶ್ನೆ. ಮನೆ ಬಾಗ್ಲು ಹಾಕೇ ಇರುತ್ತೆ. ಎಸ್ಪೆಷಲಿ ಪ್ರಮುಖವಾಗಿ ಹಳ್ಳಿಗಳ ಕಡೆ ಅಂತ ಹೋದ್ರೆ ಮಳೆಗಾಲ, ಈಗ ಕೆಲಸ ಶುರು ಅವ್ರಿಗೆ. ಟೌನ್ ಅಂದ್ರೆ ಬೆಂಗಳೂರು ಅಂತ ಬಂದ್ರೆ ಇಲ್ಲಿ ಬೆಳಗ್ಗೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಮನೆ ಬಾಗ್ಲು ಹಾಕಿರುತ್ತೆ. ಇವ್ರು ಯಾರನ್ನ ಕೇಳ್ಕೊಂಡು ಬಂದ್ರು? ಅದೇ ಅಲ್ವಾ ಆರೋಪ ಇರೋದೀಗ ಜಾತಿ ಗಣತಿ ಬಗ್ಗೆ. ಸ್ಯಾಂಪಲ್ಸ್ ಕಲೆಕ್ಷನ್ ಸರಿಯಾಗಿಲ್ಲ, ಅದಕ್ಕೆ ಅವೈಜ್ಞಾನಿಕ ಅಂತ ಇರೋದು, ಸೈಂಟಿಫಿಕ್ ಆಗಿಲ್ಲ ಅಂತ ಇರೋದು. ಇವ್ರು ಹೇಳೋದನ್ನ ಒಪ್ಕೊಳ್ಳೋಣ, ಜನ ಇಲ್ಲ ಅಂದ್ರೆ ಹೆಂಗ್ ಗಣತಿ ಮಾಡೋದು ಅಂತಾರೆ. ನೀವು ಬರ್ತೀರಿ ಅಂತ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ? ಯಾವಾಗ ಬರ್ತೀರಿ ಅಂತ ಗೊತ್ತಿರುತ್ತೆ? ಒಂದು ಇನ್ಫಾರ್ಮೇಶನ್ ಬೇಕಲ್ವಾ? ಇದಕ್ಕೆ ಬೇರೆ ಏನಾದರೂ ಒಂದು ಐಡಿಯಾ ಹುಡುಕ್ಬೇಕು. ಬಿಡಿ, ಈಗ ನೆಕ್ಸ್ಟು ಹೊಸ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ನೋಡೋಣ.